ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ ಅಂತ ಹೇಳ್ಬೋದು. ಏನಾಗುತ್ತೆ ಇಲ್ಲಿ, ನಚ್ಚಿ ಮತ್ತು ಈ ಅಂಜುದು ಒಂಥರ ಕಿರಿಕಾದರೆ ಅಜಿತ್ ಅವರು ನಮ್ಮ ಭೂಮಿಗೆ ಇವತ್ತು ಯಾವ ಥರ ಟ್ರೀಟ್ ಮಾಡ್ತಾರೆ, ನಿಜವಾಗ್ಲೂ ಭೂಮಿ ಹತ್ರ ಪ್ರೀತಿ ಹೇಳ್ಕೊಳ್ತಾರೆ, ನಿಜವಾಗ್ಲೂ ನನಗೆ ಪ್ರೀತಿ ಆಗಿದೆ ಅಂತ ಯಾರ ಹತ್ರ ಹೇಳ್ಕೊಳ್ತಾರೆ, ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಭೂಮಿ ಮತ್ತು ಅಜಿತ್ ಒಂದೇ ರೂಮಲ್ಲಿ ಇರ್ತಾರೆ. ಕಾಡಿನ ರಾಣಿ ಅಂತ ಹೇಳ್ಬಿಟ್ಟು ಒಂಥರ ಅಳ್ತಾರಲ್ವ, ಆ ರೀತಿ ಮಾಡ್ತಾ ಇರ್ತಾರೆ. ಭೂಮಿ ಏನಾಯಿತು ಅಂದಾಗ, ಸಾಹೇಬ್ರೆ ಏನು ಗೊತ್ತಾ ಸಾಹೇಬ್ರೆ ಅಂತ ಹೇಳಿದಾಗ, ಹೇಳು ಭೂಮಿ ಅಂತ ಹೇಳ್ತಾರೆ. ಏನು ಗೊತ್ತಾ, ನೀವು ಬರೋಕ್ಕಿಂತ ಮುಂಚೆ ನಾ ರೌಡಿಗಳಿಗೆ ಹೆಂಗೆ ಫೈಟ್ ಮಾಡಿದೆ ಗೊತ್ತಾ ಸಾಹೇಬ್ರೆ ಅಂತ ಹೇಳ್ತಾರೆ. ಅಜಿತ್ ಅವರು ಸುಮ್ಮನೆ ಕೇಳ್ತಿರ್ತಾರೆ. ಹಿಂದೆ 3 ಜನ ಬಂದರು, ಹಿಂದೆ 4 ಜನ ಬಂದರು, 6 ಜನ ಒಟ್ಟಿಗೆ ಹಿಡ್ಕೊಂಡ್ರು, ಅವ್ರನ್ನೆಲ್ಲ ಹೊಡೆದ್ಬಿಟ್ಟೆ ಸಾಹೇಬ್ರೆ, ಕಾಲಿಂದ ಒದ್ಬಿಟ್ಟೆ, ಎಲ್ಲರೂ ಚಲ ಪಿಲಿ ಅಂತ ಬಿದ್ದುಬಿಟ್ರು ಸಾಹೇಬ್ರೆ ಅಂತ ಹೇಳಿದಾಗ ಅಜಿತ್ ಅವರು ಹ್ಞೂ ಹ್ಞೂ ಅಂತಲೇ ಹೇಳ್ತಾ ಇರ್ತಾರೆ. ಸಾಹೇಬ್ರೆ ಆಮೇಲೆ ಏನಾಯ್ತು ಗೊತ್ತಾ, ಎಲ್ಲರೂ ನೋಡಿದ್ಬಿಟ್ಟೆ ಸಾಹೇಬ್ರೆ, ಹಿಂಗೆ ಫೈಟ್ ಮಾಡಿದೆ ಗೊತ್ತಾ ಸಾಹೇಬ್ರೆ, ನಾನು ಯಾರು ಕಾಡಿನ ರಾಣಿ ಸಾಹೇಬ್ರೆ, ನಾನು ಫೈಟ್ ಮಾಡಿರೋ ಫೋರ್ಸ್ಗೆ ಎಲ್ಲರೂ ಒಂದೇ ಸಾರಿಗೆ ನೆಲ ಕಚ್ಚಿಬಿಟ್ರು ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಭಾರಿ ಬಿಲ್ಡಪ್ ಕೊಟ್ಟು ಹೇಳ್ತಿರ್ತಾಳೆ ಭೂಮಿ. ಆಗ ಸರಿ ಅಂತ ಹೇಳಿ ಆಮೇಲೆ ಸ್ವಲ್ಪ ರೆಸ್ಟ್ ತಗೊಳ್ಳೋಣ, ಸುಸ್ತಾಯಿತು ಅಂತ ಹೇಳ್ಬಿಟ್ಟು ಒಂದು ಚೇರ್ ಮೇಲೆ ಕೂತ್ಕೊಂಡೆ ಸಾಹೇಬ್ರೆ. ಆಗಲೇ ಆ ಒಬ್ಬ ರೌಡಿ ಅಣ್ಣ ಎಲ್ಲಿಂದ ಬಂದೋ ಏನೋ ಗೊತ್ತಿಲ್ಲ ಸಾಹೇಬ್ರೆ, ಬಂದು ಕೂತ್ಗೆಗೆ ಚಾಕು ಹಿಡಿದ್ಬಿಟ್ಟ ಸಾಹೇಬ್ರೆ. ಅಷ್ಟರಲ್ಲೇ ನೀವು ಬಂದ್ರಿ, ನೀವು ನನ್ನ ಫೈಟ್ ನೋಡಬೇಕಾಗಿತ್ತು ಅಂದಾಗ, ನೀನು ಫೈಟು ಹೌದಾ ಅಂದ ತಕ್ಷಣ, ಯಾಕೆ ಸಾಹೇಬ್ರೆ ನಾನು ಫೈಟ್ ಮಾಡ್ತೀನಿ ಅಂತ ಅನ್ನಿಸ್ತಿಲ್ವಾ ಅಂತ, ಇಲ್ಲ ನೀನು ಮಾಡ್ತೀಯಾ ಅಂತ ಹೇಳ್ತಾರೆ. ಯಾಕೆ ಸಾಹೇಬ್ರೆ, ನನಗೆ ಕಾಲಿಗೆ ಗುಂಡೆ ಇಟ್ಬಿದ್ದಿದೆ, ನನಗೆ ಸಮಾಧಾನ ಮಾಡಬೇಕು ಅನ್ನೋಕ್ಕೋಸ್ಕರ ಈ ರೀತಿ ಸುಳ್ಳು ಹೇಳ್ತಿದ್ದೀರಾ ಅಂತ ಹೇಳ್ತಾರೆ. ಇಲ್ಲ ಭೂಮಿ, ನಿಜವಾಗ್ಲೂ ನೀನು ಫೈಟ್ ಮಾಡ್ತೀಯಾ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ನೀನು ತುಂಬ ಧೈರ್ಯಶಾಲಿ. ಆದರೆ ಕೆಲವೊಂದು ಡಿಪಾರ್ಟ್ಮೆಂಟಲ್ಲಿ ಕೆಲವೊಂದು ಏನಪ್ಪ ಅಂತಂದರೆ ಸಿಗ್ನಲ್ಗಳಿರುತ್ತೆ, ಕಣ್ಣು ಸನ್ನೆ ಬಾಯಿ ಸನ್ನೆ ಅಂತ ಹೇಳ್ತೀವಲ್ಲ, ಕೈ ಸನ್ನೆ, ಆ ರೀತಿ ಎಲ್ಲ ಅರ್ಥ ಮಾಡ್ಕೋಬೇಕು ನೀನು ಅಂದಾಗ, ಹೌದಾ ಸಾಹೇಬ್ರೆ ಅದೇಗಿರುತ್ತೆ ಸಾಹೇಬ್ರೆ ಅಂತ ಕೇಳ್ತಾಳೆ. ಸೊ ನೋಡು, ಈಗ ನೀನು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು, ಅವತ್ತು ನೀನು ನಾನು ಹೇಳಿರೋ ಸನ್ನೆನ ಅಂದರೆ ನಾನು ನಿನಗೆ ಒಂಥರ ಏನಪ್ಪ ಅಂತಂದರೆ ಒಂದು ಇಂಟ್ ಕೊಟ್ಟೆ, ಅಂದರೆ ಸನ್ನೆ ಮಾಡಿದೆ, ನೀನು ಅದನ್ನು ಅರ್ಥ ಮಾಡ್ಕೊಳ್ಳಿಲ್ಲ, ಅರ್ಥ ಮಾಡ್ಕೊಂಡಿದ್ರೆ ಇವತ್ತು ನಿನ್ನ ಕಾಲಿಗೆ ಗುಂಡೇಟ್ ಬೀಳ್ತಿರಲಿಲ್ಲ, ನೀನು ನೋವು ಅನುಭವಿಸ್ತಾ ಇರಲಿಲ್ಲ ಅಂತ ಹೇಳ್ತಾರೆ. ಸರಿ ಬಿಡಿ ಸಾಹೇಬ್ರೆ, ಕಲ್ಕೊಳ್ತೀನಿ, ಅದು ನೀವೇ ನನಗೆ ಹೇಳ್ಕೊಡ್ಬೇಕು ಆಯಿತಾ ಅಂತ ಹೇಳ್ತಾಳೆ. ಸರಿ ಆಯಿತು ಹೇಳ್ಕೊಡ್ತೀನಿ, ಈಗ ನಾನು ಹೇಳೋದನ್ನು ಸರಿಯಾಗಿ ಕೇಳು, ನೀನು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಬೇಕು ಅಂತ ಹೇಳಿದ ತಕ್ಷಣ, ಅದೆಲ್ಲ ಆಗಲ್ಲ ಸಾಹೇಬ್ರೆ, ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದು, ನೀವು ಫಸ್ಟು ಕೈ ಸನ್ನೆಗಳು ಹೇಳಿದ್ರಲ್ಲ ಆ ರೀತಿ ಹೇಳಿದಾಗ, ಅಲ್ಲ ನೀನು ಅಲ್ಲಿ ನಿಂತಿರ್ತೀಯ ಭೂಮಿ ಅಂತ ನನಗೆ ಕೂಗೋಕ್ಕಾಗುತ್ತಾ, ಎಸ್ ಸರ್, ಹೌದು ಸರ್, ಹ್ಞೂ ಸರ್ ಅನ್ನೋಕ್ಕಾಗುತ್ತಾ, ಅದು ರೌಡಿಗೆಲ್ಲ ಗೊತ್ತಾಗಲ್ವಾ, ಅದಕ್ಕೆ ಕಣ್ಣು ಸನ್ನೆನೇ ಹೇಳ್ಕೊಡ್ತೀನಿ ಅಂತ ಹೇಳ್ತಾರೆ. ಆಗಲ್ಲ ಸರ್, ಅದೇನು ಹೇಳ್ತಿರಲ್ಲ ಕೈ ಸನ್ನೆ ಅದನ್ನೇ ಹೇಳಿ ಅಂದಾಗ, ಇಲ್ಲ ಫಸ್ಟು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಭೂಮಿ ಮತ್ತು ಅಜಿತು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗ, ಸೊ ಅವ್ರ ಮನಸ್ಸಲ್ಲೂ ಪ್ರೀತಿ ಇದೆ, ಇವಳ ಮನಸ್ಸಲ್ಲೂ ಪ್ರೀತಿ ಇದೆ ಅನ್ನೋದು ಗೊತ್ತಾಗೇ ಆಗುತ್ತಲ್ವ. ಈ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗ ಅಜಿತ್ಗೆ ಒಂದು ಏನಪ್ಪ ಅಂತಂದರೆ ಫುಲ್ ಭೂಮಿ ಮೇಲೆ ನನಗೆ ಲವ್ ಆಗಿದೆ ಅನ್ನೋದು ಅಜಿತ್ಗೆ ಅನುಭವಕ್ಕೆ ಬರುತ್ತೆ. ಸೊ ಈಗ ಆ ಮಾತನ್ನು ಬಂದು ಸತ್ಯಣ್ಣನ ಹತ್ರ ಹೇಳ್ತಾರೆ. ಸತ್ಯಣ್ಣ, ನನಗೆ ನಿಜವಾಗ್ಲೂ ಭೂಮಿ ಮೇಲೆ ಲವ್ ಆಗಿದೆಯಾ, ಏನೋ ಒಂಥರ ಅನ್ನಿಸ್ತಾ ಇದೆ ಸತ್ಯಣ್ಣ ನನಗೆ ಅಂತ ಹೇಳ್ತಾರೆ. ಸೊ ಏನಾಗ್ಬೋದು, ಇನ್ನು ಈ ಅಂಜು ಇದ್ದಾಳಲ್ಲ, ಅಂಜು ಮಾಡೋ ಡ್ರಾಮಕ್ಕೆ ಮತ್ತೆ ಫುಲ್ ಸ್ಟಾಪ್ ಆಗ್ತಾರೆ ನಮ್ಮ ನಚ್ಚಿ ಅಂತಲೇ ಹೇಳ್ಬೋದು. ಅವಳೇನು ಡ್ರಾಮಾ ಮಾಡ್ತಾಳೆ ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಮತ್ತು ಅಜಿತ್ ಅವರು ಭೂಮಿ ಹತ್ರ ಪ್ರೀತಿ ಹೇಳ್ಕೊಂಡ್ರ, ಪ್ರೀತಿ ಆಗಿದೆ ಅಂತ ಸತ್ಯಣ್ಣನ ಹತ್ರ ಹೇಳ್ತಾರೆ. ಹಾಗಾದರೆ ಪ್ರೀತಿ ಹೇಳ್ಕೊಂಡ್ರ, ನೋಡೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್, ಬಾಯ್.